ಮಳಿನೇ ಇಲ್ರಿ. ಹಾಗೆ ಬಿತ್ತನೆ ಸಮಯದಲ್ಲಿ ಅಷ್ಟ ಆಗೈತ್ರಿ, ಮತ್ತೆ ಆಗೇ ಇಲ್ರಿ. ಇಲ್ಲೇನು ಮಳೆ ಪ್ರಮಾಣ ಭಾಳ ಕಡಿಮೆ ಆಗಿದೆ. ಈ ಮಳಿ ಬೇಕ್ರಿ, ಇಲ್ಲಾಂದ್ರೆ ಎಲ್ಲ ನಾವು ಬಿತ್ತನೆ ಮಾಡಿದ್ದು ಖರ್ಚು ಮಾಡಿದ್ದು ಎಲ್ಲ ಲಾಸ್ ಆಕೈತಿ. ಬೆಳಗಾವಿ ಜಿಲ್ಲೆಯಲ್ಲಿ 82% ಮುಂಗಾರು ಬಿತ್ತನೆಯಾಗಿದೆ. ಬೆಳಗಾವಿ ಮತ್ತು ಖಾನಾಪುರ ತಾಲೂಕನ್ನು ಹೊರತುಪಡಿಸಿ ಬೆಳಗಾವಿ ಜಿಲ್ಲೆ ಯಾವುದೇ ತಾಲೂಕಿನಲ್ಲಿಯೂ ಕೂಡ ಸರಿಯಾದ ರೀತಿಯಲ್ಲಿ ಮಳೆಯಾಗಿಲ್ಲ. ಮಳೆಯನ್ನೇ ನಂಬಿಕೊಂಡು ಹೆಸರು, ಉದ್ದು, ತೊಗರಿ, ಶೇಂಗಾ, ಸೂರ್ಯಕಾಂತಿ ಹೀಗೆ ಅನೇಕ ಬೆಳೆಗಳನ್ನು ಇಲ್ಲಿನ ರೈತರು ಬಿತ್ತನೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಅತಿ ಹೆಚ್ಚು ಹೆಸರನ್ನು ಬಿತ್ತನೆ ಮಾಡಲಾಗಿದೆ. ಆದರೆ ಸರಿಯಾದ ರೀತಿಯಲ್ಲಿ ಮಳೆ ಆಗದೇ ಇರೋ ಕಾರಣಕ್ಕಾಗಿ ಇಲ್ಲಿನ ಹೆಸರು ಇವಾಗ ಒಣಗ್ತಾ ಇದೆ. ಈ ಕುರಿತು ಇಲ್ಲಿನ ರೈತರು ಏನು ಮಾತಾಡ್ತಾರೆ ಅನ್ನೋದನ್ನು ಇಲ್ಲಿನ ರೈತರನ್ನೇ ಕೇಳೋಣ ಬನ್ನಿ. ಇವಾಗ ಮುಂಗಾರು ಬಿತ್ತನೆ ಏನೇನಾಗಿದೆ ರೀ? ಇವಾಗ ಹೆಸರ, ಉದ್ದ, ಗೋವಿನ ಜೋಳ ಬಿತ್ತೀವ್ರಿ. ಎಲ್ಲ ಮಳೆ ಇದು ಆಗೈತಿ. ಮಳೆ ಒಂದೇ ಸಲ ಆತ್ರಿ, ಮತ್ತೇನು ಮಳೆ ಆಗೇಲ್ರಿ. ಒಟ್ಟ ಬಿಸಿಲ ಬೆಳೆ ಆತತ್ರಿ. ಹೀಗಾಗಿ ಹೆಸರು ಒಣಗಾಗತ್ತಾವ್ರಿ ಈಗ ಬಿತ್ತಿದ್ದು. ಈಗ ಮಳೆ ಬೇಕಾಗೈತ್ರಿ, ಇಲ್ಲಾಂದ್ರೆ ಇನ್ನೊಂದು 15 ದಿನ ಆದ್ರೆ ಒಣಗಾಗ ಶುರು ಮಾಡ್ತಾವ್ರಿ ಹೆಸರು ಅದೇವಲ್ಲ. ಹಾಂ ರೀ. ಈಗ ಒಂದು ಮಳೆ ಬೇಕು ಇನ್ನೊಂದು. ಮಳೆ ಬೇಕಾಗೈತ್ರಿ. ಈಗ ಹೆಸರು ಬಿತ್ತನೆ ಮಾಡ್ಯಾರಲ್ರಿ, ಇದಕ್ಕಾಗಿ ಮಳೆ ಬೇಕಾಗೈತ್ರಿ. ಈಗ ಅಲ್ಲಿ ಎಷ್ಟು ದಿನ ಆಯ್ತು ನೀವು ಬಿತ್ತಿ ಈಗ 20-22 ದಿನಗಳಾಯ್ತು ರೀ. ಈಗ ಇನ್ನೂ ಮಳಿನೇ ಇಲ್ರಿ. ಹಾಗೆ ಬಿತ್ತನೆ ಸಮಯದಲ್ಲಿ ಅಷ್ಟ ಆಗೈತ್ರಿ, ಮತ್ತೆ ಆಗೇ ಇಲ್ರಿ. ಅವಾಗೇನು ಬಿತ್ತ ಸಂಬಂಧ ಸ್ವಲ್ಪ ಆಯ್ತು ಬಿತ್ತು ಬಿಟ್ರಿ. ಹಾಂ ರೀ. ಹಸಿ ಇಲ್ಲ ಈಗೆಲ್ಲ ಮಳೆ ಆದ ಹಸಿ ಆರಾಗತ್ತೈತ್ರಿ. ಹೀಗಾಗಿ ಅವು ಕಪ್ಪು ಕಂದ ಕಲರ್ ಆಗಾಗತ್ತಾವ್ರಿ ಹೆಸರು, ಉದ್ದು. ಒಟ್ಟು ಒಂದು ಮಳೆ ಆಗ್ಬೇಕು. ಒಂದು ಮಳೆ ಆಗ್ಬೇಕ್ರಿ. ಇವಾಗ ನೆಕ್ಸ್ಟ್ ಏನು ಎಡಿ ಹೊಡಿದೈತಿ ಏನೈತಿ ಇವಾಗ ನೆಕ್ಸ್ಟ್? ಈಗ ಅವನ್ನ 20 ದಿನಗಳ ಆದಂದ್ರೆ ಅವಕ್ಕೆ ಎಡಿ ಹೊಡಿತೀವ್ರಿ. ಎಡಿ ಹೊಡೆದು ಕಸಗಾಡತ್ತು ಹೋಗತ್ರಿ. ಆದರೂ ಒಂದು ಮಳೆ ಬೇಕ್ರಿ ಅವಕ್ಕೆ. ಎಷ್ಟು ಖರ್ಚಾಯ್ತು ನೀವು ಬಿತ್ತಾಕಿದೆ ಎಲ್ಲ? ಈಗ 1 ಎಕರೆಗೆ ಇಲ್ಲ ಅಂದರೂ 10-15 ಸಾವಿರ ರೂಪಾಯಿ ಖರ್ಚಾಕತ್ರಿ ಹೆಸರು ಬೀಜ ಅದೆಲ್ಲ ಬಾಡಿಗೆ ಅದೆಲ್ಲ. ಬೀಜ, ಗೊಬ್ಬರ ಒಂದು ತುಟ್ಟಾಗೈತ್ರಿ ಈಗ ರೀ. ತುಟ್ಟಾಗೈತಿ. 1800-1900 ಗೊಬ್ಬರಕ್ಕೆ ತೊಗೊಳ್ತಾರೆ ರೀ. ಒಂದು ಎಕರೆಗೆ ಒಂದು ಪ್ಯಾಕೆಟ್ ತೊಗೋಬೇಕಾದ್ರೆ 1900-1800 ತೊಗೊಳ್ತಾರೆ. ಮೊದಲಕ್ಕೆ ಹೆಂಗಿತ್ತು? ಮೊದಲು ಕಡಿಮೆ ಇತ್ತು ರೀ. ಸೊಸೈಟಿಗೆ ಕೊಡ್ತಿದ್ರಿ. ಈಗ ಸೊಸೈಟಿಯಲ್ಲಿ ಕೊಡವಲ್ರಿ ಆಗ್ಯಾರ ರೀ. ಕೊಡವಲ್ರನ? ಸರಿಯಾಗಿ ಕೊಡವಲ್ರಿ. ಒಟ್ಟು ಒಂದು ಮಳೆ ಆಗ್ಬೇಕು ಇವಾಗ. ಈಗ ಮಳೆ ಬೇಕ್ರಿ, ಇಲ್ಲಾಂದ್ರೆ ಎಲ್ಲ ನಾವು ಬಿತ್ತನೆ ಮಾಡಿದ್ದು ಖರ್ಚು ಮಾಡಿದ್ದು ಎಲ್ಲ ಲಾಸ್ ಆಕೈತಿ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಸರ್, ಇವಾಗೆಲ್ಲ ಹೆಸರು ಬಿತ್ತನೆ ಆಗೈತಿ. ಎಷ್ಟು ಎಕರೆ ಬಿತ್ತಿದ್ದೀರಿ? ಏನೇನು ಅದ್ರ ಪರಿಸ್ಥಿತಿ ಹೆಂಗೈತಿ ಇವಾಗ? ಈಗ ನಾವು 2 ಎಕರೆ ಬಿತ್ತಿದ್ದೀವಿ ರೀ. ಹೆಸರು ಸ್ಟಾರ್ಟಿಂಗ್ ಹುಟ್ಟಬೇಕಾದ್ರೆ 18 ಹೊಡಿತೀರಿ. ಆಮೇಲೆ ಸ್ವಲ್ಪ ಸಣ್ಣಗೆ ಮಳೆಯಾಗಿ ಒಂದು ಲೆವೆಲ್ ಬಂದವ್ರಿ. ಅಂದರೆ ಫಸ್ಟ್ನೇ ಪ್ರಾರಂಭದೊಳಗೆ ಮಳೆ ಆಯ್ತು. ಪ್ರಾರಂಭದೊಳಗೆ ಮಳೆ ಪಕ್ಕ ಆಗಲಿಲ್ಲ ರೀ. ಹೀಗಾಗಿ ಸರಿಯಾಗಿ ಹುಟ್ಟಲಿಲ್ಲ. ಈಗ ನಿಧಾನ ಮತ್ತೆ ಮಳೆ ಸ್ಟಾರ್ಟ್ ಆದಮೇಲೆ ಹುಟ್ಟಿ ಒಂದು ಲೆವೆಲ್ ಬಂದವ್ರಿ. ಈ ಸದ್ಯಕ್ಕೆ ಈಗ ಒಂದು ವಾರದಾಗ ಮಳೆ ಆದರೆ ಹೆಸರು ಆಗ್ಬೋದು. ಮತ್ತು ಮಳೆ ಹೋದ್ರೆ ಹೆಸರು ಏನಾಗೋದಿಲ್ಲ ರೀ. ಆಗೋದಿಲ್ಲ ಅಂದರೆ ಮುಂಗಾರು ಪ್ರಾರಂಭದ ಮಳೆ ಆಯ್ತು. ಪ್ರಾರಂಭಕ್ಕೆ ಸ್ವಲ್ಪ ಆಯ್ತು, ಮತ್ತೆ ಗ್ಯಾಪ್ ಆಯ್ತು. ಅದ್ರೊಳಗೆ ಬಿತ್ತಿದ್ರಿ. ಜುಲೈದಾಗ ಒಂದು ಸ್ವಲ್ಪ ಪ್ರಮಾಣದಾಗ ಆಗೈತಿ. ಜುಲೈ ಫಸ್ಟಿಂದ ಸ್ವಲ್ಪ ಅದು ಸಣ್ಣಂಗೆ ಸೈಕ್ಲಿನ್ ಬರ್ತಾವಲ್ಲ, ಹಂಗೆ ಸಣ್ಣಂಗೆ ಜುಡ್ರು ಬಂದು ಹೋಯ್ತು ಮಳೆ. ಅಷ್ಟೇ ರೀ. ಹಂಗೆ ದೊಡ್ಡ ಮಳೆ, ಭೂಮಿ ನೀರು ಹರಿಯುವಂಥದ್ದು ಸಂಪೂರ್ಣ ಪ್ರಮಾಣದ ಒಟ್ಟು ಸ್ಟಾರ್ಟಿಂಗಿಂದ ಮಳೆಗಾಲ ಪ್ರಾರಂಭವಾದಾಗಿಂದ ಏನು ಮಳೆ ಆಗಲಿಲ್ಲ. ಅಲ್ಲ, ಮತ್ತು ಬೆಳಗಾವಿ ಜಿಲ್ಲೆ ಅಂತ ಮಳೆ ಭಾಳ ಆಗೈತಿ ಅಂತ ಹೇಳ್ತಾರಲ್ಲ, ಯಾರು ಹೇಳ್ತಾರೆ ಅದನ್ನು? ನಾವು ರೈತರು ರೀ. ಇಲ್ಲಿ ಬೇಕಾದ್ರೆ ಯಾವ ಭೂಮಿ ಬೇಕಾದ್ರೆ ಚೆಕ್ ಮಾಡಿರಿ, ನಮ್ಮ ಊರು ಸುತ್ತಮುತ್ತ ಹಂಗೆ ಯಾವ ಮಳೆ ಆಗಿಲ್ಲ. ಮಳೆ ಆಗಿದ್ರೆ ಪೀಕ್ ಚಲೋ ಇರ್ತಿದ್ದು ನಾವು. ಈಗ ಎಲ್ಲೋ ಒಂದು ಕಡೆ ಜಾಗಕ್ಕಾದ್ರೆ ಇಡೀ ಬೆಳಗಾವಿ ಜಿಲ್ಲೆ ತುಂಬ ಆಗಿದೆ ಅನ್ನೋದು ತಪ್ಪು ಮಾಹಿತಿ. ಖಾನಾಪುರ ಬೆಳಗಾವಿ ಸೈಡ್ ಆದರೆ ಉಳ್ಕಾದ ಕಡೆ ಆಗಿಲ್ಲ. ಇಲ್ಲ. ನಮ್ಮ ರಾಮದುರ್ಗ ತಾಲೂಕಿಗೆ, ನಮ್ದು ರಾಮದುರ್ಗ ತಾಲೂಕು ರೀ, ಇಲ್ಲೇನು ಮಳೆ ಪ್ರಮಾಣ ಭಾಳ ಕಡಿಮೆ ಆಗೈತೆ. ಅಂದ್ರೆ ನಿಮ್ಮ ಇದ್ರೊಳಗೆ ಒಂದು ವಾರದಾಗ ಮಳೆ ಆಗ್ಬೇಕೀಗ. ಈಗ ಬೆಳಗಾವಿ ಜಿಲ್ಲೆ ಏನಾಗ್ತದೆ ರೀ, ಮಲೆನಾಡು ಅಂತ ಕರ್ಕೊಂಡ್ಬಿಡ್ತಾರೆ ಬೆಳಗಾವಿ ಮತ್ತು ಖಾನಾಪುರ ಹಿಡ್ಕೊಂಡು. ಅಪ್ ಟು ನೀವು ಕಿತ್ತೂರು, ಬೈಲಹೊಂಗಲ ಆಗುತ್ತೆ. ಇದು ನಮ್ಮ ಸವದತ್ತಿ ತಾಲೂಕು ಆಗ್ಬೋದು, ರಾಮದುರ್ಗ ಆಗ್ಬೋದು, ಇವೆಲ್ಲ ಪೂರ್ತಿ ಡ್ರೈ ಏರಿಯಾ. ಇಲ್ಲಿ ಒಂದು ಪ್ರಮಾಣದಾಗ ಏನಿಲ್ಲ, ಸತತವಾಗಿ ಮಳೆ ಆಗೋದಿಲ್ಲ, ನಮ್ಗೆ ಗೊತ್ತದ. ಬಟ್ ಒಂದು ಸಮಯಕ್ಕರ ಜೋರಾಗಿ ಮಳೆ ಬಿದ್ದು ಭೂಮಿ ಸಂಪೂರ್ಣ ಹೋದ್ರೆ ಭೂಮಿ ಚಲೋ ಹುಡ್ಕೋತದೆ. ಮತ್ತೊಂದು ಸರಿ ಆಗ್ಬಿಟ್ರೆ ನಮ್ಮ ಪೀಕ್ ಬಂದ್ಬಿಡ್ತಾವೆ. ಮತ್ತು ನಾವು ಸಾಧ್ಯವಾದಷ್ಟು ನಮ್ಮ ಡ್ರೈ ಏರಿಯಾಕ್ಕೆ ಏನು ಬೆಳಿಬೇಕು ಅನ್ನೋದನ್ನು ಹಾಕಿರ್ತೀವಿ ಆಗ ಮ್ಯಾಕ್ಸಿಮಮ್. ಈಗ ಆಲ್ಮೋಸ್ಟ್ ಹೆಸರು ಬಿತ್ತಿದಾರೆಲ್ಲ. ಹೆಸರು ಜಾಸ್ತಿ ನಮ್ಮಲ್ಲಿ. ಹೆಸರು, ಸಜ್ಜಿ, ನವಣಿ
ನೆಲ ಬಿತ್ತಾರೆ. ಆದರೆ ಈ ಒಟ್ಟು ಒಂದು ವಾರದ ಮಳೆ ಆಗಬೇಕು. ಈ ವಾರದಾಗ ಮಳೆ ಆದ್ರೆ ಇಟ್ಟೋಗ್ಲಿಕ್ಕೆ ಸ್ವಲ್ಪ ಹೆಸರು ಬರ್ತಾವೆ ರೀ. ಮತ್ತು ಮಳೆ ಈ ವಾರದಾಗ ಆಗ್ಲಿಕ್ಕಂದ್ರೆ ಇನ್ನು ಒಂದು ವಾರ ಮೀನ್ಸ್ 8 ದಿನದೊಳಗಾಗಿ ಒಂದು ಮಳೆ ಆಗ್ಬೇಕು ರೀ. ಆಗ್ಲಿಕ್ಕಂದ್ರೆ ಬರೋದಿಲ್ಲ ಸರ್. ನೋಡ್ರಲ್ಲ ಬೇಕಾದ್ರೆ ಇಲ್ಲಿ ಕರ್ರಗಾಗಿ ಎಲ್ಲಿ ಪೂರ್ತಿ ಸಂಪೂರ್ಣ ಒಣಗಿ ನಿಂದಿರುವಂಥ ಸ್ಥಿತಿಗೆ ಬಂದವ್ರಿ. ಹೆಸರು ಸರಿ ಇಲ್ಲ, ಕೇಳಿಗಳಾಗುತ್ತೆ. 8 ಎಕರೆ ಬಿತ್ತನೆ ಮಾಡಿರಿ. ಮಳೆ ಹೆಂಗೈತ್ರಿ? ಈಗ ಮೊದಲೆಲ್ಲ ಆಗೈತ್ರಿ ಸರ್, ಈಗ ಮಾತ್ರ ಆಗಿಲ್ಲ. ಇನ್ನು ಮುಂದೊಂದು ವಾರದಾಗ ಆಗ್ಲಿಕ್ಕಂದ್ರೆ ಹೆಸರು ಚಾನ್ಸಸ್ ಕಡಿಮೆ ಅದಾವ. ಮತ್ತೆ ಈ ಭಾಗದಾಗೆಲ್ಲ ಮಳೆ ಆಗೈತೆ ಅಂತಾರ, ಮಳೆ ಆಗಿಲ್ಲ. ಮಳೆ ಆಗಿಲ್ರಿ ಸರ್. ಬಿತ್ತು ಹೊತ್ನಾಗ ಆಗೈತ್ರಿ ಸರ್. ಈಗ ಒಂದು 10-15 ದಿನ ಆತ್ರಿ ಮಳೆ ಇಲ್ಲ ಇವಾಗ. ಮತ್ತೆ ಇವಾಗ ಕಸಾದು ತೆಗಿಸ್ಬೇಕು, ಇವಾಗ ಕಳೆ ತೆಗ್ಸಾಕತ್ತೀವ್ರಿ. ಆನಂತರ ಮುಂದೆ ಅದಕ್ಕಿಂತ ಎಣ್ಣೆ ಹೊಡಿಬೇಕು, ಕೀಡಿ ಬೆಳಾಗುತ್ತೆ. ಖರ್ಚೈತಿ, ಇನ್ನೇ ಥರ ಖರ್ಚೈತಿ. ಅಲ್ಲ ಯಾವ ಅಧಿಕಾರಿಗಳು ಬಂದಿದ್ರೆ ಭೇಟಿ ಕೊಟ್ಟು ಯಾರು ಬಂದಿಲ್ಲ? ಸರ್ಕಾರಕ್ಕೆ ಏನು ಕೇಳ್ಬೇಕು, ಏನಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.